ಇವತ್ತು ಬಿಗ್ ಬಾಸ್ ಬಿಟ್ಟಂತಹ ಪ್ರೋಮೋ ನೋಡಿದ್ರಾ, ಏನ್ ಅನ್ನಿಸ್ತು? ರಘು ಅವ್ರದ ಆ್ಯಕ್ಚುಲಿ ಗಂಡ್ಮಕ್ಳಲ್ಲಿ ಇಂಪ್ಯಾಕ್ಟ್ಫುಲ್ ಅಂತ ಯಾರೂ ಇರಲಿಲ್ಲ. ಅವರೆಲ್ಲ ಸೇಫ್ ಗೇಮು, ಇಮೇಜು, ಒಳ್ಳೆತನ ಅಂತ ಆಡ್ಕೊಂಡಿದ್ರು. ಫೈರ್ ಯಾರಲ್ಲೂ ಇರಲಿಲ್ಲ. ಜೋರಾಗಿ ಕಿರ್ಚಬೇಕು, ಇಲ್ಲ ಅಂದರೆ ಕನ್ವಿನ್ಸ್ ಮಾಡಬೇಕು, ಹಾಗಿದ್ರು. ನೇರ ನಡೆ ನೇರ ನುಡಿ ಗಂಡು ಮಕ್ಕಳಲ್ಲಿ ಯಾರಲ್ಲೂ ಇರಲಿಲ್ಲ. ಸೊ ಐ ಥಿಂಕ್ ಆ ಥರ ರಘು ಅವ್ರು ಬಂದಿದ್ದಾರೆ. ಗುಡ್ ಇಂಪ್ಯಾಕ್ಟ್. ಓಕೆ, ಜಾನ್ವಿ ಅವರು ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ರೆ ಈಗಲೇ ಹೋಗ್ಬಿಡಿ ಮನೆಯಿಂದ ಅಂತ. ಒಪ್ಕೋತೀರಾ ಇದನ್ನ? ಅಲ್ಲಿ ನಾನು ಅಭಿನ, ಸ್ಪಂದನನ, ಗಿಲ್ಲಿ ನನ್ನನ್ನು, ನಾನು ಗಿಲ್ಲಿನ, ಅವರೆಲ್ಲ ನನಗಿಂತ ಚಿಕ್ಕವರು. ರಾಶಿ, ನಾವೆಲ್ಲ ಏಕವಚನದಲ್ಲೇ ನೀನು ಹೋಗು ಬಾ ಅಂತ ಹೇಳ್ತೀವಿ. ಹಾಗಂತ ಗೌರವ ಕೊಡಲ್ವಾ? ಖಂಡಿತ ಗೌರವ ಕೊಡ್ತೀವಿ. ಅದು ಒಂದು ಫ್ರೆಂಡ್ ಝೋನ್, ಅದು ಒಂದು ಕಂಫರ್ಟ್ ಝೋನ್ ಅಷ್ಟೇ. ಆದರೆ ಗೌರವ ಕೊಡಬೇಕು ಅಂತ ಬಯಸೋ ನೀವು ಮೊದಲು ಇನ್ನೊಬ್ಬರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಅಲ್ಲ, ಸುದಿ ಅವರು ಯಮ್ಮ ಅನ್ನೋ ಒಂದು ಪದ ಬಳಕೆ ಮಾಡಿದಾಗ ಅಪೋಸ್ ಮಾಡಿದ್ರು, ಅದು ಸುದೀಪ್ ಸರ್ ಮುಂದೆನೆ. ಬಟ್ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ? ಅದನ್ನ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಅಲ್ಲ, ನಿಮಗೇನು ಅನ್ಸುತ್ತೆ ಅವ್ರ ಜೊತೆಗೆ ಇಷ್ಟು ದಿನ ಇದ್ರಲ್ಲ? ಅವರಿಗೆ ಬರೀ ತುಂಬ ಬೇಗ ಟ್ರಿಗರ್ ಆಗುವಂಥ ವಿಚಾರಗಳು ತುಂಬ ಇದೆ. ತುಂಬ ಈಗೋಗಿ ತಗೋತಾರೆ, ಅದನ್ನು ಸ್ವಾಭಿಮಾನ ಅಂತ ಕರೀತಾರೆ. ಸ್ವಾಭಿಮಾನಕ್ಕೂ ಈಗೋಗೂ ತುಂಬ ವ್ಯತ್ಯಾಸ ಇದೆ. ಸೊ ಇದು ಫೇಕ್ ಈಗೋ, ನಂಗಂದ್ರ ಅಂತ. ಸ್ವಾಭಿಮಾನ ಇದ್ದವರು ಅವ್ರದ್ದೇ ದಾರಿನ ಸೃಷ್ಟಿ ಮಾಡಿಕೊಂಡು ಯಾರಿಗೂ ಸಮಸ್ಯೆ ಆಗದಿರ ಬದುಕ್ತಾರೆ. ಸೊ ಅದರ ವ್ಯತ್ಯಾಸ ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಗಬೇಕು. ಓಕೆ, ಪರ್ಸ್ನಲ್ ಗೇಮ್ ಆಡ್ತಿರೋರು ಯಾರು? ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರೋರು ಯಾರು? ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರೋರು ಅಶ್ವಿನಿ ಗೌಡ. ಪರ್ಸ್ನಲ್ ಗೇಮ್ ಆಡ್ತಿರೋರು ಸುದಿ. ಓಕೆ, ಅವರು ಯಾವ ರೀತಿಯಲ್ಲಿ ಫಸ್ಟ್ ವೀಕ್ ಇದ್ರು, ಇಲ್ಲಿ ತನಕ ಹೇಗಿದ್ದಾರೆ ಅಂದರೆ ಲಾಸ್ಟ್ ವೀಕ್? ಯಾರು? ಸುದಿನ ಅವರು. ಸಾರಿ, ನನ್ನ ಎನರ್ಜಿ ಸ್ವಲ್ಪ ಲೋ ಆಗಿದೆ, ಮುಖ ಡಲ್ ಆದರೆ ಬೇಜಾರು ಮಾಡ್ಕೊಬಿಡಿ. ಯಾವ ಥರ ಗೇಮ್ ಆಡ್ತಿದ್ದಾರೆ ಅಂತನಾ? ಅವ್ರು ಇನ್ನೂ ಆ್ಯಕ್ಚುಲಿ ಏನೂ ಗೇಮೇ ಆಡ್ತಿಲ್ಲ. ಬರೀ ಈ ಕಷ್ಟಪಟ್ಟು ಕಾಗೆ ಎಲ್ಲಿಂದ ನಾವು ಹುಡುಕಿ ಕಲ್ಲನ್ನು ತಂದು ಮನೆ ಮಾಡಿರುತ್ತೆ, ಅದನ್ನು ಹದ್ದು ಬಂದು ಮನೆ ತಗೊಳತ್ತೆ. ಅದನ್ನು ಸುದ್ದಿ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಕೊನೆಯದಾಗಿ ಇಷ್ಟು ದಿನ ನಿಮ್ಮನ್ನು ವೋಟ್ ಮಾಡಿದಂತಹ ಜನರಿಗೆ ಏನು ಹೇಳ್ತೀರಾ? ಪ್ರೀತಿ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೈಟಲ್ಗೆ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಬಂದು ಕೂತಿದ್ದೀನಿ. ಆದರೆ ಇದು ನನಗೂ ವೆರಿ ಅನ್ಎಕ್ಸ್ಪೆಕ್ಟೆಡ್, ನನಗೂ ಕೂಡ ತುಂಬ ಶಾಕಿಂಗ್. ಆ ಸತ್ಯನ ನಾನು ಇನ್ನೂ ಜೀರ್ಣಿಸ್ಕೋತಾ ಇದ್ದೀನಿ. ಪ್ರೀತಿಯಿಂದ ಬರಮಾಡ್ಕೊಂಡ್ರಿ, ಪ್ರೀತಿಯಿಂದ ಕಳಿಸಿದ್ದೀರಾ ಅಂತ ನಾನು ನಂಬಲ್ಲ. ಬಟ್ ಅದೇನೇ ಜಡ್ಜ್ಮೆಂಟ್ ಇದ್ದರೂ, ಅದೇನೇ ವಿಚಾರಕ್ಕೆ ನಾನು ಹೊರಗೆ ಬಂದಿದ್ರು, ನೀವು ಸಪೋರ್ಟಾಗಿ ನಿಂತ್ಕೊಳ್ಳಿ. ಮತ್ತು ನೀವು ಚೂಸ್ ಮಾಡುವಂಥ, ನೀವು ಯಾರನ್ನ ಸಪೋರ್ಟ್ ಮಾಡ್ತೀರಾ ಅನ್ನೋದು ಒಂದು ಸ್ವಲ್ಪ ನೋಡಿ. ನಿಮ್ಮ ರೈಟ್ ಸಪೋರ್ಟ್ ಒಬ್ಬ ರೈಟ್ ಪರ್ಸನ್ನ ಮೇಲೆ ಇಳಿಸ್ಬೋದು, ನಿಮ್ಮ ರಾಂಗ್ ಸಪೋರ್ಟ್ ಒಬ್ಬ ರಾಂಗ್ ಪರ್ಸನ್ನ ಗೆಲ್ಲಿಸಬಹುದು. ಸೊ ಮೇ ದ ಬೆಸ್ಟ್ ವಿನ್. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಾಸ್ಟ್ ಒಂದು ಕ್ವೆಶ್ಚನ್, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಏನು ಮಾಡಿದ್ರಿ? ರೂಮಲ್ಲಿ ಕೂಡ ಹಾಕಿದ್ರು ಅಷ್ಟೇ, ಮನೆಗೆ ಹೋಗಿ. ಬಿಗ್ ಬಾಸ್ ಮನೆಯಿಂದ ಬಂದಿದ ತಕ್ಷಣ ಮಸಾಲೆ ಪುರಿ ತಿಂದೆ, ಐಸ್ ಕ್ರೀಮ್ ತಿಂದೆ, ಆಮೇಲೆ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡಿದೆ. ಏನೇನು ಟ್ರಾಲ್ಸ್ ಆಗಿದೆ ನನ್ನ ಮೇಲೆ, ಯಾವ್ಯಾವ ಮೀಮ್ಸ್ ಮಾಡಿದ್ದಾರೆ ಅಂತ ನೋಡಿದೆ. ಏನು ಅನ್ನಿಸ್ತು ಆ ಟ್ರೋಲ್ಸ್ ಮೀಮ್ಸ್ ಎಲ್ಲ ನೋಡಿ? ಒಂದಷ್ಟು ಸ್ಟುಪಿಡಿಟಿ ಅನ್ನಿಸ್ತು, ಒಂದಷ್ಟು ಸಿಲಿ ಅನ್ನಿಸ್ತು, ಒಂದಷ್ಟು ಆ್ಯಕ್ಚುಲಿ ಖುಷಿ ಆಯಿತು, ಒಂದಷ್ಟು ಇಷ್ಟ ಆಯಿತು. ಸೊ ಅದು ಇದೆ, ಇದು ಇದೆ, ಯಾವುದು ಬೇಕೋ ಅದನ್ನು ತೊಗೊಳ್ಬೇಕು ಅಷ್ಟೇ.